ನಮಸ್ಕಾರ ಎಲ್ರಿಗೂ, ಹೇಗಿದ್ದೀರಾ ಎಲ್ಲ? ನಾವು ಹೇಳ್ಬೇಕು ಅಂದರೆ ಈ ತಿಂಗಳಲ್ಲಿ ಅಕ್ಷಯ ತೃತೀಯ ಬಂದ ತಕ್ಷಣ ಒಂದಷ್ಟು ವಿಷಯಗಳನ್ನ ತಿಳ್ಕೊಬೇಕು. ಅವತ್ತು ಚಿನ್ನ ತಗೋಬೇಕಾ, ಎಷ್ಟು ತಗೋಬೇಕು, ಏನು ತಗೋಬೇಕು, ಯಾವ ರಾಶಿಯವ್ರು ಏನು ಮಾಡಬೇಕು, ಯಾವ ಟೈಮಲ್ಲಿ ಹೋಗಿ ಚಿನ್ನ ತಗೋಬೇಕು ಅಥವಾ ಚಿನ್ನ ತಗೊಳ್ಳೇಬೇಕಾ, ಅಕ್ಷಯ ತೃತೀಯ ಅಂದರೆ ಏನು, ಅದರ ಆಚರಣೆ ಹೇಗೆ, ಒಂದಷ್ಟು ಕನ್ಫ್ಯೂಷನ್ಸ್ಗಳು ನಮಗೆಲ್ಲ ಬಂದೇ ಬರುತ್ತೆ. ಪ್ರತಿ ವರ್ಷನೂ ಒಂದಲ್ಲ ಒಂದು ತಪ್ಪು ಮಾಡಿರ್ತೀವಿ ಅಥವಾ ಒಂದಲ್ಲ ಒಂದು ಎಕ್ಸ್ಟ್ರಾ ಏನೋ ಮಾಡಿಬಿಟ್ಟಿರ್ತೀವಿ ಅಥವಾ ಏನೋ ಮಾಡೋಕ್ಕೋಗಿ ಇನ್ನೇನೋ ಮಾಡಿರ್ತೀವಿ. ಎಲ್ಲ ಕನ್ಫ್ಯೂಷನ್ಸ್ಗಳು ಬೇಡ. ಅಕ್ಷಯ ತೃತೀಯನ ಸರಿಯಾದ ರೀತಿಯಲ್ಲಿ ಹೇಗೆ ಆಚರಣೆ ಮಾಡಬೇಕು, ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ವಿಷಯಗಳನ್ನ ನಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ಮತ್ತು ತಿಳಿಸ್ಕೊಡೋದಕ್ಕೆ ಖ್ಯಾತ ಜ್ಯೋತಿಷಿಗಳಾಗಿರುವಂತಹ ಶ್ರೀ ವಿಜಯಾನಂದ ಜೋಯಿಸ್ ಅವರಿದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಅಕ್ಷಯ ತೃತೀಯ ಬಗ್ಗೆ ಅವ್ರು ಏನು ಹೇಳ್ತಾರೆ ಕೇಳೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಹಾಗೆ ನಮಸ್ಕಾರ ನಿಮಗೆ. ಶುಭವಾಗಲಿ. ಎಲ್ಲರಿಗೂ ಅಕ್ಷಯ ತೃತೀಯದ ಶುಭಾಶಯಗಳು. ಅಕ್ಷಯ ತೃತೀಯ ಅಂದರೆ ದೊಡ್ಡ ಹಬ್ಬ. ಇದು ವರ್ಷದ ಪೂರ್ತಿ ಯಾವುದೇ ರೀತಿಯ ನಾನು ಕಷ್ಟ ಅಂತನೋ ಅಥವಾ ಕೊರಗುತ್ತಾ ಇದ್ದೇನೋ ಅಥವಾ ಯಾವುದೇ ರೀತಿಯ ದುಃಖದಲ್ಲಿದ್ದರೂ ಕೂಡ ಅಕ್ಷಯ ತೃತೀಯ ಅಂದರೆ ಅವತ್ತು ಸಾಮಾನ್ಯವಾಗಿ ಏನು, ಇವತ್ತು ಕಣ್ಣೀರು ಹಾಕಬೇಡ ಅಕ್ಷತದಿಗೆ, ಇವತ್ತು ಜಗಳ ಆಡಬೇಡ ಅಕ್ಷತದಿಗೆ, ಇವತ್ತು ಒಳ್ಳೆಯದನ್ನೇ ಮಾತಾಡೋಣ ಅದು ಅಕ್ಷಯವಾಗತ್ತೆ. ಆ ಗುಣ, ಆ ಜ್ಞಾನವೇ ಸಾಕು. ಇದೇ ನಮ್ಮ ಭಾರತೀಯ ಸಂಸ್ಕೃತಿ. ನಾವು ಒಳ್ಳೆಯದನ್ನು ಬಯಸಿ ಬೇರೆಯವರಿಗೂ ಒಳ್ಳೆಯದನ್ನು ಕಲಿಸುವಂತಹ ದಿನಗಳಿರೋದೇ ಭಾರತೀಯ ಕ್ಯಾಲೆಂಡರ್ನಲ್ಲಿ. ಹಾಗಾಗಿ ಅಕ್ಷಯ ತೃತೀಯ ಅಂದರೆ ಪ್ರತಿ ವರ್ಷವೂ ಬರುತ್ತೆ. ವೈಶಾಖ ಮಾಸದ 3ನೇ ದಿನ, ಇದನ್ನು ತದಿಗೆ ತಿಥಿ ಅಂತ ಕರಿತೀವಿ. ಪ್ರತಿ ತಿಂಗಳು ತದಿಗೆ ಬರುತ್ತೆ. ಅಕ್ಷಯ ತೃತೀಯಕ್ಕೆ ಯಾಕೆ ವಿಶೇಷವಾದ ದಿನಮಾನಗಳಿದೆ? ವರ್ಷದಲ್ಲಿ 3 ವಜ್ರಗಳು ಅಂತ ಕರಿತೀವಿ ನಾವು. ಮಹಾಭಾರತದಲ್ಲೂ 3 ವಜ್ರಗಳಿದ್ರು. ಭೀಮ, ದುರ್ಯೋಧನ, ಕೃಷ್ಣ, ಈ ರೀತಿ ಪ್ರತಿ ವಸ್ತುವಿನಲ್ಲೂ 3 ವಜ್ರ ಅಂದರೆ ಶ್ರೇಷ್ಠವಾದದ್ದು ಯಾವುದು ಅಂತ ಹೇಳಿ ಕರಿತೀವಿ. ಮರಗಳಲ್ಲೆಲ್ಲ ಶ್ರೇಷ್ಠವಾಗಿರೋ ಮರಗಳಿದೆ. ಎಲ್ಲ ಮರಕ್ಕೂ ಎಲ್ಲ ರೀತಿಯ ಬೆಲೆ ಇಲ್ಲ, ಅಥವಾ ಎಲ್ಲ ಮರಕ್ಕೂ ಎಲ್ಲ ರೀತಿಯ ಶಕ್ತಿ ಇರಲ್ಲ. ಹೇಗೆ ಗಿಡ, ಮರ, ಪಕ್ಷಿ, ಪ್ರಾಣಿಗಳಲ್ಲಿ ಶ್ರೇಷ್ಠತೆಗಳು ಅಂತಿರುತ್ತೋ, ಅದೇ ರೀತಿ ದಿನಗಳಲ್ಲಿ ಶ್ರೇಷ್ಠತೆ ಅಂತಿದೆ. ಈ 3 ವಜ್ರಗಳು ಯಾವುದಪ್ಪ ಅಂದರೆ, ವಜ್ರದ ದಿನಗಳು ಯಾವುದು ಅಂದರೆ, ಮೊದಲನೇ ವಜ್ರ ಯುಗಾದಿ ಹಬ್ಬ. ವರ್ಷದ ಯುಗಾದಿ ಹಬ್ಬದ ದಿನ ಒಂದು. ಎರಡನೇದು ಅಕ್ಷಯ ತದಿಗೆ. 3ನೇ ವಜ್ರ ವಿಜಯದಶಮಿ ಹಬ್ಬ. ವರೆ ಬೇಕಲ್ಲ, 3 ಆಯಿತು ವಜ್ರ. ವರೆ ಯಾವುದಪ್ಪ ಅಂದರೆ ಸಂಕ್ರಾಂತಿ. ಈ 3 ದಿನಗಳಲ್ಲಿ ಹುಟ್ಟಿದವರು ಅವರಿಗೆ ಕನಿಷ್ಠ ಪಕ್ಷ 100 ವರ್ಷ ಆಯಸ್ಸಿರುತ್ತೆ. ಪ್ರಾಕೃತಿಕವಾಗಿಯೇ ಅವರಿಗೆ ಅಂತ್ಯ ಬರಬೇಕು. ಅಂಥ ದಿನ ನ್ಯಾಚುರಲ್ ಆಗಿ ಹುಟ್ಟೋದು ಕಷ್ಟ. ನೈಸರ್ಗಿಕವಾಗಿ ಹುಟ್ಟಬೇಕು. ನಾವಾಗೆ ಡೇಟ್ ಫಿಕ್ಸ್ ಮಾಡಿ ಹುಟ್ಟಿಸಂಗೆ ಇದು ಮಾಡೋಂಗಿಲ್ಲ. ಆ ದಿನಗಳಲ್ಲಿ ಭಗವಂತನ ಇಚ್ಛೆಯಂತೆ ಅವರೇ ಗರ್ಭದಿಂದ ಜನ್ಮವನ್ನು ಪಡಿಬೇಕು. ಇದಕ್ಕೆ ಜನ್ಮಾಂತರವಾಗಿ ಪುಣ್ಯ ಕೂಡ ಬಂದಿದ್ರೆ ಆ 3 ವಜ್ರದ ದಿನಗಳಲ್ಲಿ ಅಂಥವರು ಹುಟ್ಟುತ್ತಾರೆ. ಹುಟ್ಟಿದವರು ಇದ್ದಾರೆ. 100 ವರ್ಷಕ್ಕೂ ಮೇಲ್ಪಟ್ಟು ಬದುಕ್ತಾರೆ ಅವರು. ಇದು ಆ ದಿನದ ಮಹತ್ವ. ಆದ್ದರಿಂದ ಅಕ್ಷಯ ತದಿಗೆ ಬಹಳ ಮಹತ್ವವಾದಂತಹ ದಿನ. ಅವತ್ತಿನ ದಿನನೇ ಜನ್ಮ ಪಡೆದವನಿಗೆ 100 ವರ್ಷ ಆಯಸ್ಸು ಅಂದರೆ ಅದಕ್ಕೆ ಅದನ್ನು ಅಕ್ಷಯ ತೃತೀಯ. ಅಕ್ಷಯ, ಕ್ಷಯ ಅಂದರೆ ಕ್ಷೀಣಿಸೋದು, ಅಕ್ಷಯ ಅಂದರೆ ಕ್ಷೀಣಿಸದೇ ಇರುವುದು ಅಂತ, ಕ್ಷಯವಾಗದೇ ಇರೋದು ಅಂತ ಅರ್ಥ. ಕಡಿಮೆ ಆಗಲ್ಲ, ಹೆಚ್ಚು ವೃದ್ಧಿ ಆಗತ್ತೆ ಅಂತ. ಏನೇನು? ಮೂಲತಃ ಅವತ್ತು ರೋಹಿಣಿ ನಕ್ಷತ್ರ, ಸಂಜೆ 6:03 ಕೂಡ ತದಿಗೆ ಇದೆ. ಬೆಳಗ್ಗೆ ಸೂರ್ಯ ಹುಟ್ಟೋದಕ್ಕೂ ಮುಂಚೆಯಿಂದನೇ ಏನೇನು ಮಾಡಬೇಕು ಅಕ್ಷಯ ತದಿಗೆ ನನ್ನ ಮೇಲೆ ಅಪ್ಲೈ ಆಗಬೇಕಂತೆ. ಅಕ್ಷಯ ತದಿಗೆ ಅನ್ನುವ ದಿನದ ಮಹತ್ವ ನನ್ನ ಮೇಲೆ ಕರುಣೆ ತೋರಿಸ್ಬೇಕು. ಎಲ್ಲರೂ ಏನೋ ಒಂದು ಮಾಡ್ತಾರೆ, ನಾನು ಅದನ್ನು ಮಾಡಿದಾಗ ಫಲ ಸಿಕ್ಕಿರಲ್ಲ.
ನಾನು ಏನು ಮಾಡಬೇಕು ಅದನ್ನೇ ಮಾಡಬೇಕು. ಹಾಗಾಗಿ ಅಕ್ಷತದಿಗೆ ದಿನ ಪರಶುರಾಮರು ಹುಟ್ಟಿದ ದಿನ, ಅವತ್ತಿನ ಮಹತ್ವವಾದಂತಹ ದಿನ, ಈಶ್ವರನಿಗೆ ಬ್ರಹ್ಮ ಕಪಾಲ ಬಿಟ್ಟು ಹೋದಂತಹ ದಿನ. ಈಶ್ವರನಿಗೆ ಅನ್ನಪೂರ್ಣೇಶ್ವರಿ ಮೊರದಿಂದ ಅಕ್ಕಿಯನ್ನು ತಂದು ಬ್ರಹ್ಮ ಕಪಾಲಕ್ಕೆ ಹಾಕಿದಾಗ ಶಾಪ ವಿಮೋಚನೆಯಾಗಿ ಬ್ರಹ್ಮ ಕಪಾಲ ಕೈ ಬಿಟ್ಟು ಹೊರಟೋಗುತ್ತೆ. ಆ ದಿನವೇ ಅಕ್ಷತದಿಗೆ. ಅವತ್ತು ರಾಮನು ಸೀತೆಯನ್ನ ಭೇಟಿಯಾದ ದಿನ. ಅವತ್ತಿನ ದಿವಸ ವಿಜಯವಾದಂತಹ ದಿನ. ಅವತ್ತಿನ ದಿನ ಬಹಳ ಮಹತ್ವವಾದಂತಹ ದಿನ. ದೇವಾನುದೇವತೆಗಳು ಅಕ್ಷತದಿಗೆಗಾಗಿ ಕಾಯ್ತಾ ಇದ್ರು. ಅಕ್ಷತದಿಗೆಗೆ ಇಂಥ ವಿಜಯ ಸಿಗತ್ತೆ ಅಂತ. ನಾವು ಅದೇ ರೀತಿ ವರ್ಷ ಪೂರ್ತಿಯಲ್ಲಿ ಅಕ್ಷತದಿಗೆಗಾಗಿ ಕಾಯಬೇಕು. ಅಕ್ಷತದಿಗೆ ದಿನ ಏನು ಮಾಡಬೇಕು ಅಂತ ಹೇಳಿದೆ? ಅಕ್ಷತದಿಗೆ ದಿನ ಯವಧಾನಂ, ಯವಹವನಂ. ಯವಧಾನಂ ಅಂದರೆ ಯವ ಅಂದರೆ ಅಕ್ಕಿ, ಅಕ್ಕಿಯನ್ನು ದಾನ ಕೊಡು ಅಂತ. ಯವ ಹೋಮ, ಭತ್ತದಿಂದ ಹೋಮವನ್ನು ಮಾಡುವಂತ. ಅಥವಾ ಹೋಮ ಮಾಡುವ ಜಾಗದಲ್ಲಿ ಒಂದು ಸೇರಷ್ಟಾದರೂ ಭತ್ತವನ್ನು ಕೊಟ್ಟು, ಸಾಧ್ಯವಾದಾಗ ಮನೆಯಲ್ಲೇ ಭತ್ತದಿಂದ ಹೋಮವನ್ನು ಅಗ್ನಿಗೆ ಪ್ರೀತ್ಯರ್ಥವಾಗಿ ನಾವು ಅಕ್ಕಿ ಭತ್ತದ ಸಮೇತವಾಗಿ ಅಗ್ನಿಗೆ ಹೋಮವನ್ನು ಮಾಡಬೇಕು. ಹಸುವಿನ ತುಪ್ಪ, ಅರಳಿ ಮರದ ಕಡ್ಡಿ, ಭತ್ತದಿಂದ ಈ 3 ದ್ರವ್ಯಗಳಿಂದ ಯಜ್ಞವನ್ನು ಆಚರಣೆ ಮಾಡಬೇಕು. ಅದನ್ನು ಮಾಡಿದ ನಂತರ ಏನಾದರೂ ತನ್ನಿ ಅದು ಅಕ್ಷಯವಾಗುತ್ತೆ. ನಾನು ಕೊಡದೆ ನನಗೆ ಬರಲ್ಲ, ಯಾವತ್ತು ಕೊಟ್ಟ ಮೇಲೆ ಬರೋದು. ಈ ವರ್ಗಾವಣೆ ಅನ್ನೋದಿದೆಯಲ್ಲ, ಇದು ಪ್ರತಿ ಮನುಷ್ಯನಲ್ಲೂ ಇರಬೇಕು. ನಾವು ಯಾವುದನ್ನೇ ಆಗಲಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿ ಫಲವನ್ನು ಪಡಿತೀವಿ. ಕೆಲಸವನ್ನು ಮಾಡಿ ಸಂಬಳವನ್ನು ಪಡಿತೀವಿ. ಗಿಡಕ್ಕೆ ನೀರು ಗೊಬ್ಬರವನ್ನು ಹಾಕಿ ಫಲವನ್ನು ಪಡಿತೀವಿ. ನಾವು ಅದೇನು ಹಾಕದೆ ಫಲಕ್ಕೆ ಮಾತ್ರ ಹೋಗಿ ನಿಂತ್ಕೊಳ್ಬಾರ್ದು. ಹಾಗಾಗಿ ಅಕ್ಷತದಿಗೆ ದಿನದ ಮಹತ್ವವೇ ಮನುಷ್ಯನಿಗೆ ದಾರಿದ್ರತೆಯು ಪರಿಹಾರವಾಗುವ ದಿನ. ಆದಿಶಂಕರಾಚಾರ್ಯರು, ಶಂಕರ ಭಗವತ್ಪಾದರು ಕನಕಧಾರಾ ಸ್ತೋತ್ರದಿಂದ ಲಕ್ಷ್ಮಿಯನ್ನೇ ಧರೆಗಿಳಿಸಿದಂತಹ ದಿವಸ. ಅಂತ ಮಹತ್ವಪೂರ್ಣವಾದಂತಹ, ಅತಿ ಶುಭ್ರವಾದಂತಹ, ಅತಿ ಪವಿತ್ರವಾದಂತಹ ದಿನ ಅಕ್ಷತೃತೀಯ. ಆ ಅಕ್ಷತೃತೀಯದಂದು ಬೆಳಗಿನ ಜಾವ 4:40 ಸ್ನಾನವನ್ನು ಮಾಡಿ ದೇವರ ಮುಂದೆ ಕೂತು ಮನೆಯಲ್ಲಿ ತುಪ್ಪದ ದೀಪವನ್ನು ಹಚ್ಚಿ ದೇವರ ಪೂಜಾದಿಗಳನ್ನು ನೆರವೇರಿಸಿ ಒಂದು ಬೊಗಸೆ ಅಕ್ಕಿಯನ್ನು ಅಥವಾ ಯಥಾಶಕ್ತಿ ಅಕ್ಕಿಯನ್ನು ದಾನವನ್ನಾಗಿ ಮನೆಯ ಸಮೀಪವಿರುವ ದೇವಸ್ಥಾನದ ಅರ್ಚಕರಿಗೋ ದೇವಾಲಯಕ್ಕೋ ಹೋಗಿ ಸತ್ಪಾತ್ರ ದಾನವನ್ನು, ಅಕ್ಕಿಯನ್ನು ತಾಂಬೂಲ ದಕ್ಷಿಣೆ ಸಮೇತವಾಗಿ ದಾನವನ್ನಾಗಿ ಕೊಟ್ಟು, ಅಕ್ಷತದಿಗೆ ದಿನ ಯವಹೋಮ, ಭತ್ತದಿಂದ ಹೋಮವನ್ನು ಆಚರಣೆ ಮಾಡಬೇಕು ಅಂತ. ಸಾಧ್ಯವಾದವರು ಭತ್ತದಿಂದ ಹೋಮವನ್ನು ಆಚರಣೆ ಮಾಡಿಸಿ ಅದನ್ನು ಅಗ್ನಿಗೆ ಸಮರ್ಪಿಸಿ ಅಗ್ನಿಯ ರಕ್ಷಣೆಯನ್ನು ಹಚ್ಕೊಂಡು ಆನಂತರವಾಗಿ ಅಕ್ಷತದಿಗೆ ದಿನ ಸ್ವರ್ಣವನ್ನು ಖರೀದಿ ಮಾಡೋದಿದ್ದರೆ, ಚಿನ್ನವನ್ನು ಖರೀದಿ ಮಾಡೋದಿದ್ದರೆ ಇವೆಲ್ಲ ಫಲ ಇದರಲ್ಲೇ ಬಂದ್ಬಿಡ್ತು. ಚಿನ್ನ ತಗೋಬೇಕು ಅಂತೇನು ಬರಲ್ಲ. ಅವಾಗ ಯವಧಾನ ಮಾಡಿದಾಗ ಚಿನ್ನದ ಫಲ, ಚಿನ್ನ ನಿಮ್ಮನ್ನು ಹುಡ್ಕೊಂಡು ಬರುತ್ತೆ. ಹಾಗಾಗಿ ಆವತ್ತಿನ ದಿವಸ ವಸ್ತ್ರವನ್ನು ತಂದು ವಸ್ತ್ರವನ್ನು ದಾನ ಮಾಡಿ. ಒಂದು ಸಣ್ಣ ಟವಲ್ಲಾದರೂ, ಒಂದು ಕೆಂಪು ವಸ್ತ್ರವನ್ನಾದರೂ 2 ಮನೆಗೆ ತಂದು ಒಂದನ್ನು ದಾನ ಮಾಡಿ ಒಂದನ್ನು ಇಟ್ಟುಕೊಳ್ಳಿ. ಈ ರೀತಿ ಅಕ್ಷಯ ಫಲ ಆಗ ನಿಮಗೆ ವರ್ಷ ಪೂರ್ತಿ ಸಿಗುತ್ತೆ. ಹಾಗಾಗಿ ಇಷ್ಟು ವರ್ಷ ಮಾಡಿದ್ದೇನು ವ್ಯರ್ಥವಾಗಿಲ್ಲ. ಹೋದ ವರ್ಷಕ್ಕೆ ನಾವು ಅದನ್ನು ಕಂಪೇರ್ ಮಾಡ್ಕೊಂಡು ನೋಡಿಕೊಂಡಾಗ ಹೋದ ವರ್ಷದಿಂದ ಈ ವರ್ಷಕ್ಕೆ ಸ್ವಲ್ಪ ವೃದ್ಧಿ ಆಗಿರ್ತೀವಿ. ಎಲ್ಲ ರೀತಿಯಿಂದಲೂ ಯೋಚನೆ ಮಾಡ್ಬೇಕು ನಾವು. ಹೋದ ವರ್ಷ ನಾನು ನಡ್ಕೊಂಡು ಓಡಾಡ್ತಿದ್ದೆ, ಈ ವರ್ಷ ಗಾಡಿ ತೊಗೊಂಡಿದ್ದೀನಿ. ಇವೆಲ್ಲ ಅಕ್ಷಯನೇ ಅಲ್ವಾ? ಹೋದ ವರ್ಷ ನನಗೆ ಸ್ವಲ್ಪ ಕಡಿಮೆ ಇತ್ತು ಸಂಬಳ, ಈ ವರ್ಷ ಒಂದು ಸ್ವಲ್ಪ ಜಾಸ್ತಿ ಆಯಿತು, ಅದು ಅಕ್ಷಯವೇ. ಹೋದ ವರ್ಷ ನಾನು ಅನಾರೋಗ್ಯದಿಂದ ಬಳಲ್ತಿದ್ದೆ, ಈ ವರ್ಷ ಆರೋಗ್ಯವಂತನಾಗಿದ್ದೀನಿ, ಅದು ಅಕ್ಷಯವೇ. ಹಾಗಾಗಿ ಸಂಪತ್ತೇ ಬರಬೇಕು ಅಂತೇನಿಲ್ಲ, ಇವೆಲ್ಲ ಸಂಪತ್ತುಗಳೇ. ಅಕ್ಷತದಿಗೆ ದಿನ ಯಾರೂ ಅದನ್ನು ನಷ್ಟ ಮಾಡಿಕೊಳ್ಳದಂತೆ ಬೆಳಗಿನ ಜಾವ 4:40
ಮನೆದೇವರ ಪೂಜೆಯನ್ನು ಮಾಡಿ ಅಕ್ಕಿಯನ್ನು ದಾನ ಮಾಡಿ, ಅಕ್ಕಿ ಭತ್ತದಿಂದ ಬಿಡಿಸಿರಬಾರದು ಅಂಥ ಭತ್ತದಿಂದ ಹೋಮವನ್ನು ಅಗ್ನಿಗೆ ಸಮರ್ಪಿಸಿ ಆ ಅಗ್ನಿಯ ಹೋಮದ ಕುಂಡದ ರಕ್ಷಣೆಯನ್ನು ಧಾರಣೆಯನ್ನಾಗಿಟ್ಟುಕೊಂಡು ಆನಂತರವಾಗಿ ನಿಮಿಷ್ಟದಂತೆ ಖರೀದಿಗಳನ್ನು ಮಾಡಬಹುದು. ಲಕ್ಷ್ಮಿಯು ಯಾವುದಾರು ರೂಪದಲ್ಲಿ ಬರಲಿಕ್ಕೆ ಈ ವಸ್ತುಗಳು ಮಾರ್ಗವನ್ನು ಮಾಡಿಕೊಡುತ್ತೆ. ಅವಳು ಬರೋದಕ್ಕೊಂದು ದಾರಿ ಬೇಕಲ್ಲ. ಒಬ್ಬೊಬ್ಬರಿಗೆ ವಾಹನ ರೂಪದಲ್ಲಿ ತರ್ಬೋದು, ಅವತ್ತಿನ ದಿನ ಹೊಸ ಬಟ್ಟೆಯ ರೂಪದಲ್ಲಿ ತನ್ನಿ, ಅಥವಾ ಹೊಸ ಆಭರಣದ ರೂಪದಲ್ಲಿ ತರಬಹುದು, ಅಥವಾ ಹೊಸದಾದಂತಹ ಯಾವುದಾದ್ರೂ ಒಂದು ಈ ವಸ್ತ್ರ, ಒಡವೆ ಮತ್ತು ಫಲ, ಹಣ್ಣುಗಳು ಇವೆಲ್ಲವೂ ಲಕ್ಷ್ಮಿ ಬರೋ ಸೂಚನೆಗಳೇ. ಕನಿಷ್ಠ ಏನು ತರಲಿಲ್ಲ ಅಂದ್ರೂ 1 kg ಅರಿಶಿನ, 1 kg ಕುಂಕುಮವನ್ನಾದರೂ ಮನೆಗೆ ತಂದರೆ ಚಿನ್ನ ತಂದಷ್ಟೇ ಪುಣ್ಯ. ಆದ್ದರಿಂದ ಅವತ್ತಿನ ದಿವಸ ಅಂಗಡಿಗೆ ಹೋಗಿ 1 kg ಅರಿಶಿನ, 1 kg ಕುಂಕುಮವನ್ನು ಮನೆಗೆ ತನ್ನಿ. ಆಗ ಮನೆಯಲ್ಲಿ ಸಂಪತ್ತು ವೃದ್ಧಿಯೂ ಆಗತ್ತೆ, ಮನೆಯಲ್ಲಿರುವ ಅಮಂಗಳಗಳು ದೂರವಾಗತ್ತೆ. ಪ್ರತಿ ವರ್ಷದ ಅಕ್ಷತೆಗೂ ಹೀಗೆ ಮಾಡಬೇಕು. ಈ ವರ್ಷ ಸೂರ್ಯೋದಯದಿಂದ ಸೂರ್ಯಾಸ್ತನಾಗುವವರೆಗೂ ತದಿಗೆ ಇರೋದರಿಂದಾಗಿ ತುಂಬ ಶುಭ ಫಲವಾಗಿ ಬಂದಿದೆ ಅಕ್ಷತೆಗೆ. ಅದರಿಂದ ಎಲ್ಲರೂ ಅವತ್ತಿನ ದಿವಸ ಒಳ್ಳೆಯ ಮಾತನ್ನಾಡಿ ಮನೆಯಲ್ಲಿ ಒಳ್ಳೆಯದೇ ವೃದ್ಧಿಯಾಗಲಿ, ಮನೆಯಲ್ಲಿ ಮಕ್ಕಳು ಮರಿಗಳು ಎಲ್ಲರಿಗೂ ಶ್ರೇಯಸ್ಸು ಉಂಟಾಗಲಿ ಅಂತ ಹೇಳಿ ಅಕ್ಕಿಯನ್ನು ದಾನ ಮಾಡಿ. ಇದರಿಂದಾಗಿ ಮೊದಲು ಅನ್ನಪೂರ್ಣೇಶ್ವರಿ ತೃಪ್ತಿಯಾಗಬೇಕು. ಯಾಕಂದರೆ ಅನ್ನಪೂರ್ಣೆಯಿಂದನೇ ಬ್ರಹ್ಮಹತ್ಯಾ ದೋಷ ಪರಿಹಾರವಾಗಿತ್ತು ಈಶ್ವರನಿಗೆ. ಆದ್ದರಿಂದ ಅನ್ನಪೂರ್ಣೇಶ್ವರಿ ತೃಪ್ತಿಯಾಗಲಿಕ್ಕಾಗಿ ಅಕ್ಕಿಯನ್ನು ದಾನ ಮಾಡಿ, ಆನಂತರವಾಗಿ ಭತ್ತದಿಂದ ಯಜ್ಞವನ್ನು ಆಚರಣೆ ಮಾಡಿ, ಆನಂತರವಾಗಿ ಫಲ, ವಸ್ತ್ರ ಇತ್ಯಾದಿಗಳನ್ನು ತಂದರೂ ಕೂಡ ಅದು ಚಿನ್ನಕ್ಕಿಂತಲೂ ಶ್ರೇಷ್ಠವಾದಂತಹ ದ್ರವ್ಯಗಳು. ಎಲ್ಲ ಸಂಪತ್ತುಗಳಿಗಿಂತ, ಎಲ್ಲ ಧಾತುಗಳಿಗಿಂತ ಶ್ರೇಷ್ಠವಾಗಿದ್ದು ಯಾವುದಪ್ಪ ಅಂದರೆ ಅರಿಶಿನ ಕುಂಕುಮ. 1 kg ಅರಿಶಿನ ಕುಂಕುಮನಾದರೂ ಮನೆಗೆ ತಂದು ದೇವರ ಮುಂದೆ ಇಡಬೇಕು. ಅದೇ 1 kg ಬಂಗಾರ ಇಟ್ಟಷ್ಟು ಪುಣ್ಯ. ಆದ್ದರಿಂದ ನಾವು ಮಾಡುವ ಆಚರಣೆಯಲ್ಲಿ ಸರಳ ಪದ್ಧತಿಯಿಂದ ಇದನ್ನು ಆಚರಣೆ ಮಾಡೋದರಿಂದ ಎಲ್ಲರಿಗೂ ಇದರಿಂದ ಸುಖ ಹಾಗೂ ಉನ್ನತವಾದಂತಹ ಎಲ್ಲ ರೀತಿಯಿಂದ ಅಭಿವೃದ್ಧಿಗಳು ಈ ವರ್ಷ ಕಾಣ್ತೀವಿ. ಎಲ್ಲರಿಗೂ ಅಕ್ಷತೃತೀಯದ ಮತ್ತೊಮ್ಮೆ ಶುಭಾಶಯಗಳೊಂದಿಗೆ ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಧನ್ಯವಾದ ಗುರುಗಳೇ. ಅಕ್ಷಯ ತೃತೀಯ ಅಂದ ತಕ್ಷಣ ಒಂದಷ್ಟು ಕನ್ಫ್ಯೂಷನ್ಸ್ಗಳಿತ್ತು ನೋಡಿ. 4:40 ನೀವು ದೇವರ ಮುಂದೆ ಒಂದು ಸ್ನಾನ ಇತ್ಯಾದಿಗಳನ್ನೆಲ್ಲ ಮುಗಿಸಿ 4:40 ನೀವು ಕರೆಕ್ಟಾಗಿ ತುಪ್ಪದ ದೀಪನ ಹಚ್ಚಿ ಮನೆ ದೇವ್ರನ್ನ ಆರಾಧಿಸಿ, ಹಾಗೆ ನೀವು ಅವತ್ತು ಚಿನ್ನ ಬೆಳ್ಳಿನೇ ತಗೋಬೇಕು ಅಂತ ಇಲ್ಲ. 1 kg ಅರಿಶಿನ ಕುಂಕುಮ ತಂದರೆ ಅದು ಚಿನ್ನಕ್ಕೆ ಸಮ ಅಂತ ಹೇಳ್ತಾ ಇದ್ದಾರೆ. ಸೊ ಎಷ್ಟು ಸರಳವಾಗಿ ಅಕ್ಷಯ ತೃತೀಯನ ಆಚರಿಸಬಹುದು. ಸೊ ಅವತ್ತು ನೀವೇನೇ ಕೊಂಡ್ಕೊಂಡ್ರೂ ಒಳ್ಳೇದೆ. ಅದು ಯಾವ ರೂಪದಲ್ಲಾದರೂ ಲಕ್ಷ್ಮಿ ನಮ್ಮ ಮನೆಗೆ ಬಂದರೆ ಸಾಕು. ಅದು ಹೊಸ ಬಟ್ಟೆ ಇರ್ಬೋದು, ವಾಹನ ಇರ್ಬೋದು, ಬಂಗಾರನೇ ತಗೊಳ್ಬೇಕು ಅಂತ ಏನಿಲ್ಲ. ಬಂಗಾರ ತಗೊಳಕ್ಕಾಗ್ಲಿಲ್ವಲ್ಲ ಅಂತ ದುಃಖನೂ ಪಡಬೇಡಿ. ಎಲ್ರಿಗೂ ಅಕ್ಷಯ ತೃತೀಯ ಒಳ್ಳೆಯದನ್ನು ಮಾಡಲಿ ಅಂತ ನಾನು ಬಯಸ್ತೀನಿ. ಆ್ಯಂಡ್ ಅಕ್ಷಯ ತೃತೀಯದ ಒಂದು ಶುಭಾಶಯಗಳನ್ನ ತಿಳಿಸ್ತಾ ಈ ಕಾರ್ಯಕ್ರಮನ ಎಲ್ಲಿಗೆ ಮುಗಿಸ್ತೀವಿ. ಸೊ ಎಲ್ಲರೂ ಅಕ್ಷಯ ತೃತೀಯನ ಆಚರಿಸಿ ಖುಷಿಯಾಗಿರಿ. ಅವತ್ತು ಒಳ್ಳೆ ಮಾತಾಡಿ, ಒಳ್ಳೆ ಯೋಚನೆ ಮಾಡಿ. ಧನ್ಯವಾದ. ನಮಸ್ಕಾರ.